ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ. ನಾನು ನಿಮ್ಮೆಲ್ಲರ ಪ್ರೀತಿಯ ತೃಪ್ತಿ ಬಸವರಾಜ್. ಇವತ್ತಿನ ಎಪಿಸೋಡ್ ಅಂದ್ರೆ 17ನೇ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ನೆನ್ನೆ ಎಪಿಸೋಡ್ ಅಂದ್ರೆ ಬಿಗ್ ಬಾಸ್ನ ನೆನ್ನೆ ಎಪಿಸೋಡ್ನ ನೋಡೋದಾದ್ರೆ ಟಾಸ್ಕ್ಗಳ ಮೇಲೆ ಟಾಸ್ಕ್ಗಳು ನಡೀತಾನೆ ಇದೆ. ಅದರಲ್ಲೇ ಜಗಳ ತಂದಿಡೋಕೆ ನಮ್ಮ ಬಿಗ್ ಬಾಸ್ ಟ್ರೈ ಮಾಡ್ತಿದಾರ್ರಿ. ಅದು 100% ಎಲ್ರಿಗೂ ಗೊತ್ತಿರೋದೆ. ಸೊ ನೆನ್ನೆ ನಡೆದ ಮೊದಲನೇ ಟಾಸ್ಕ್ ಬಗ್ಗೆ ಮಾತಾಡೋದಾದ್ರೆ ಮೊನ್ನೆ ನಡೆದಿದ್ದನ್ನೇ ಕಂಟಿನ್ಯೂಟಿ ನಡೆಯುತ್ತೆ ನೆನ್ನೆ. ಸೊ ಮೊನ್ನೆ ಎಪಿಸೋಡ್‌ನ ಅರ್ಧದ ಭಾಗ ನೆನ್ನೆ ತೋರಿಸ್ತಾರೆ. ಆ ಗೇಮ್‌ನಲ್ಲಿ ಧನುಷ್ ಮತ್ತೆ ರಘು ಅವರು ಆಟ ಆಡ್ತಾ ಇರ್ತಾರೆ. ಸೊ ಧನುಷ್ ಮತ್ತೆ ರಘು ಅವರು ಬೌಲಲ್ಲಿ ಮಣ್ಣು ತಗೊಂಬಂದ್ಬಿಟ್ಟು ಅವ್ರವ್ರ ತಕ್ಕಡಿಗೆ ಹಾಕಿ ತೂಗ್ಸಿ ಯಾರು ಅತಿ ಹೆಚ್ಚು ಇಟ್ಟಿರ್ತಾರೆ ಫುಲ್ ಮಾಡಿರ್ತಾರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್‌ಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನ ಬಿಗ್ ಬಾಸ್ ಮೆನ್ಷನ್ ಮಾಡಿರ್ತಾರೆ. ಆಗ ಒಂದು ಟೈಮ್‌ವರೆಗೂ ಫಿಲ್ ಮಾಡ್ತಾರೆ. ಅದು ಒಂದು ಸೇತುವೆ ತರ ಇರುತ್ತೆ. ಅಲ್ಲಿಂದ ಮಣ್ಣು ತಗೊಂಬಂದು ಹಾಕ್ಬೇಕಿರುತ್ತೆ. ಫಿಲ್ ಮಾಡ್ತಾರೆ. ಫಿಲ್ ಮಾಡಿದ ನೆಕ್ಸ್ಟ್ ಮೂಮೆಂಟಲ್ಲಿ ಇನ್ನೊಂದು 5 ನಿಮಿಷ ಉಳಿದಿದೆ ಅನ್ಬೇಕಾದ್ರೆ ಇಬ್ರು ಕಿತ್ತಾಡಕ್ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಬಿಗ್ ಬಾಸ್‌ನ ಒಂದು ಆದೇಶ ಏನಾಗಿರುತ್ತೆ ಅಂದ್ರೆ ಒಂದು ತಗಡಿಯಲ್ಲಿರೋದನ್ನ ಇನ್ನೊಬ್ರು ಕೂಡ ಬೀಳಿಸ್ಬೋದು. ಬೀಳಿಸೋದ್ರಿಂದ ಕಮ್ಮಿ ಆಗುತ್ತೆ. ಸೊ ಅದು ಕೂಡ ಒಂದು ಪಾಯಿಂಟ್ ಆಗಿರುತ್ತೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಸ್ಟ್ರಾಟಜಿಯಿಂದ ಆಟ ಆಡ್ತಿರ್ತಾರೆ ಪ್ಲೇಯರ್ಸ್ ಕೂಡ. ಆಗ ಮೊದಲನೇದಾಗಿ ರಘು ಅವರ ತಗಡಿನ ಧನುಷ್ ಅವರು ಕಿತ್ತಾಡಿ ಹೊರದಾಡಿ ಹೇಗೋ ಮಾಡಿ ಕಿತ್ತಾಕಿ ಒಡೆದೇ ಹಾಕ್ಬಿಡ್ತಾರೆ ಆ ತಗಡಿನ. ಅದ್ರಲ್ಲಿರೋ ಮಣ್ಣೆಲ್ಲ ಬಿದ್ದೋಗುತ್ತೆ. ರಘು ಅವ್ರು ಬಿಡ್ತಾರ? ಮೊದ್ಲೇ ನಮ್ ರಘು ಅವರು ಸ್ಟ್ರಾಂಗು. ಅವ್ರ ಬೈಸಿಪ್ಸ್ ನೋಡಿದ್ರೆ ಇಷ್ಟಿಷ್ಟು ದಪ್ಪ ಇರುತ್ತೆ. ಸೊ ರಘು ಅವ್ರು ಹೋಗ್ಬಿಟ್ಟು ಧನುಷ್ ಅವ್ರ ತಗಡಿ ಕೂಡ ಒಡೆದು ಹಾಕ್ತಾರೆ. ಬಟ್ ಒಡೆದು ಹಾಕಿದ ಸ್ವಲ್ಪ ಹೊತ್ತಿಗೆನೆ ಬಜರ್ ಆಗ್ಬಿಡುತ್ತೆ. ಬಜರ್ ಆಗಿದ ತಕ್ಷಣ ರಘು ಅವ್ರ ತಗಡಿಯಲ್ಲಿ ಆಲ್ರೆಡಿ ಮಣ್ಣು ಕಮ್ಮಿ ಆಗ್ಬಿಟ್ಟಿರುತ್ತೆ. ಸೊ ಧನುಷ್ ಅವರು ಕ್ಯಾಪ್ಟನ್ಸಿ ಟಾಸ್ಕಿನಲ್ಲಿ ಕ್ಲೀನ್ ಆಗಿ ಸೆಲೆಕ್ಟ್ ಆಗ್ಬಿಡ್ತಾರೆ. ಸೊ ಅದಾದ ನಂತರ ಬಿಗ್ ಬಾಸ್ ಒಂದು ಚಿಕ್ಕ ಟಾಸ್ಕ್ ಅಲ್ಲ, ಹಾಗೆ ಒಂದು ಕೆಲಸ ಕೊಟ್ಟಿರ್ತಾರೆ ಗಿಲ್ಲಿ ಅವ್ರಿಗೆ. ಎಲ್ರ ಬಗ್ಗೆನೂ ಒಂದು ಸಾಂಗ್ ಅಂದ್ರೆ ಒಂದು ರ್ಯಾಪ್ ಮಾಡ್ಬೇಕು. ಸೊ ಹೊಸ ವರ್ಷದ ದಿನ ಅಲ್ವೇನ್ರಿ, ಹೊಸ ವರ್ಷದ ಸಂಚಿಕೆಯಲ್ಲಿ ಏನಾದ್ರೂ ಹೊಸದಾಗಿ ಮಾಡ್ಲೇಬೇಕಲ್ವ. ಬಿಗ್ ಬಾಸ್ ಹೇಳಿರ್ತಾರೆ ಗಿಲ್ಲಿ ಅವ್ರಿಗೆ ಒಂದು ರ್ಯಾಪ್ ಸಾಂಗ್ ಮಾಡು ಎಲ್ರ ಬಗ್ಗೆನೂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ರ್ಯಾಪ್ ಸಾಂಗ್ ರೆಡಿ ಮಾಡ್ಬೇಕಾದ್ರೆ ಗಿಲ್ಲಿ ಅವರು ಕೇಳ್ಬೇಕಾ ರ್ಯಾಪ್ ಸಾಂಗ್ ಮಾಡೋದ್ರಲ್ಲಿ ಎತ್ತಿದ ಕೈ. ಆವಾಗ ರೆಡಿ ಮಾಡ್ತಾ ಇರ್ತಾರೆ. ಆಗ ಒಂದು ಚಿಕ್ಕ ಜಗಳ ಆಗುತ್ತೆ, ವಾಗ್ವಾದ ಆಗತ್ತೆ. ಏನು ಅಂತ ಹೇಳಿದ್ರೆ ನಮ್ಮ ಧ್ರುವಂತ್ ಅವರು ಬಂದ್ಬಿಟ್ಟು ಗಿಲ್ಲಿ ಹತ್ರ ನನ್ನ ಹೆಸರನ್ನ ಬಳಸ್ಕೋಬೇಡ, ನನ್ನ ಹೆಸರನ್ನ ಕೆಡದಾಗ್ ಬಳಸ್ಕೋಬೇಡ ಅಂತ ಒಂದು ಚಿಕ್ಕದಾಗಿ ಒಂದು ಜಗಳ ಎತ್ತಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ಗಿಲ್ಲಿ ಅವರು ಹಾಗೆ ಮಾತನ್ ಬರೋದಲ್ಲಿ ಮೇಲೆ ಕೆಳಗೆ ಮಾಡ್ಬಿಡ್ತಾರೆ. ಏನು ಜಗಳ ಏನೋ ನಡೆಯಲ್ಲ, ಬಟ್ ಸ್ಟಿಲ್ ಒಂದು ಮಾತುಕತೆ ನಡೆಯುತ್ತೆ. ಗಿಲ್ಲಿ ಅದಾದ ನಂತರ ರ್ಯಾಪ್ ಸಾಂಗ್ ಕೂಡ ಕ್ರಿಯೇಟ್ ಮಾಡ್ತಾರೆ. ಇದಾದ ನಂತರ ಇನ್ನೊಂದು ಟಾಸ್ಕ್ ನಡೆಯುತ್ತೆ. ಹೆಣ್ಮಕ್ಳಿಗೆ ನಡೆಯುತ್ತೆ ಇದೆ ಟಾಸ್ಕ್ ಇದು. ಧನುಷ್ ಅವರು ಆಲ್ರೆಡಿ ಗಂಡ್ ಮಕ್ಳಿಂದ ಸೆಲೆಕ್ಟ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಆಟಕ್ಕೆ ಒಂದು ಟೀಮ್‌ನಲ್ಲಿ ಧನುಷ್ ಹಾಗೂ ಅಶ್ವಿನಿ, ಒಂದು ಟೀಮ್‌ನಲ್ಲಿ ಗಿಲ್ಲಿ ಹಾಗೂ ರಾಶಿಕಾ 2 ಟೀಮ್‌ಗಳನ್ನ ಮಾಡಿರ್ತಾರೆ ಬಿಗ್ ಬಾಸ್. ಈ ಆಟದಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಬಾಗಿಲಿನಿಂದ ಕೋಲ್‌ಗಳನ್ನ ಬಿಡ್ತಾರೆ. ಆ ಕೋಲ್‌ಗಳನ್ನ ಹೆಣ್ಮಕ್ಳು ಅಂದ್ರೆ ರಾಶಿಕಾ ಮತ್ತೆ ಅಶ್ವಿನಿ ಅವರು ಬಂದ್ಬಿಟ್ಟು ಆ ಒಂದು ಮೆಶ್ ತರ ಇರುತ್ತೆ. ಆ ಮೆಶ್ ಒಳಗೆ ಹಾಕ್ಬೇಕಿರುತ್ತೆ. ಅದನ್ನ ಒಂಥರ ಅದ್ರಲ್ಲಿ ಹೇಗೆ ಅಂದ್ರೆ ಮೆಶ್ ಒಂಥರ ವೇ ತರ ಇರುತ್ತೆ. ಆ ವೇನಲ್ಲಿ ಇವ್ರು ಅಡೆತಡೆಗಳನ್ನ ಕ್ರಿಯೇಟ್ ಮಾಡ್ಬೇಕಿರುತ್ತೆ ಆ ಕೋಲ್‌ಗಳಿಂದ. ಅದನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅದ್ರೊಳಗೆ ಅಪೋಸಿಟ್ ಟೀಮ್‌ನ ಗಂಡ್ ಮಕ್ಳು ಅದ್ರೊಳಗೆ ಹೋಗ್ಬಿಟ್ಟು ಎಷ್ಟು ಸತಿ ಬಿಗ್ ಬಾಸ್‌ನ ಒಂದು ಲೋಗೋ ಕ್ರಿಯೇಟ್ ಮಾಡಕ್ಕಂತ ಬ್ಲಾಕ್‌ಗಳನ್ನ ಇಟ್ಟಿರ್ತಾರೆ. ಆ ಬ್ಲಾಕ್‌ಗಳನ್ನ ತಂದು ಜೋಡಿಸ್ಬೇಕಿರುತ್ತೆ ಒಂದು ಕಡೆ. ಅದು ಒಂದ್ ಸತಿ ಹೋದಾಗ ಒಂದು ಬ್ಲಾಕ್ ಮಾತ್ರ ಎತ್ಕೊಂಡ್ ಬರ್ಬೇಕು. ಆ ಅಡೆತಡೆಗಳನ್ನ ಕ್ರಿಯೇಟ್ ಮಾಡಿರ್ತಾರಲ್ಲ, ಆ ಅಡೆತಡೆಗಳನ್ನ ದೂಡಿ ಹೋಗ್ಬೇಕಿರುತ್ತೆ. ಸೊ ಯಾರು ಜಾಸ್ತಿ ಬೇಗ ಮಾಡ್ತಾರೆ ಅವ್ರು ವಿನ್ ಆಗ್ತಾರೆ ಅನ್ನೋ ತರ ಇರುತ್ತೆ. ಸೊ ಅಶ್ವಿನಿ ಅವರು, ರಾಶಿಕಾ ಅವರು ಕಿತ್ತಾಡ್ಕೊಂಡು ಕೋಲ್‌ಗಳನ್ನ ತಂದ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಹೇಗೋ ರೆಡಿ ಮಾಡ್ತಾರೆ. ಈ ಆಟದಲ್ಲಿ ಧನುಷ್ ಅವರು ವೇಗವಾಗಿ ಆ ಅಡೆತಡೆಗಳನ್ನ ದೂರ ಮಾಡಿ ಬೇಗನೆ ಬಿಗ್ ಬಾಸ್‌ನ ಲೋಗೋನ ಕ್ಲೀನಾಗಿ ಕ್ರಿಯೇಟ್ ಮಾಡ್ತಾರೆ. ಗಿಲ್ಲಿ ಅವರೆಲ್ಲೋ ಒಂದ್ ಕಡೆ ಸ್ಲೋ ಆಗ್ಬಿಟ್ರು ಅಂತ ಅನ್ಸುತ್ತೆ. ಸೊ ಇಷ್ಟ ಆದಾಗ ಲಾಸ್ಟಿಗೆ ನಮ್ಮ ಅಶ್ವಿನಿ ಅವರು ಮತ್ತೆ ಧನುಷ್ ಅವರು ಲಾಸ್ಟ್ ಆಗಿ ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಸೊ ನೆಕ್ಸ್ಟ್ ವೀಕಲ್ಲಿ ಧನುಷ್ ಅಥವಾ ಅಶ್ವಿನಿ ಇಬ್ರಲ್ಲೊಬ್ರು ಕ್ಯಾಪ್ಟನ್ ಆಗೋದಂತೂ ಪಕ್ಕಾ. ಇಷ್ಟೊಂದು ಕ್ಲಿಯರ್ ಆಗಿದೆ. ಇದಾಗಿದ ನಂತರ ಆಬ್ವಿಯಸ್ಲಿ ನ್ಯೂ ಇಯರ್ ನಮ್ಮ ಬಿಗ್ ಬಾಸ್ ಕೇಳ್ಬೇಕಾ, ಮನೆಗೆ ಎಲ್ರಿಗೂನು ಹೊಸ ಬಟ್ಟೆಗಳನ್ನ ಕಳ್ಸಿಕೊಟ್ಟಿರ್ತಾರೆ. ಸುದರ್ಶನ್ ಸಿಲ್ಕ್‌ನವರು ಎಲ್ರಿಗೂನು ಹೊಸ ಬಟ್ಟೆಗಳನ್ನ ಕೊಟ್ಟು ಕಳ್ಸಿರ್ತಾರೆ. ಸೊ ಅವರೆಲ್ಲರೂ ಬಟ್ಟೆಗಳನ್ನ ಧರಿಸ್ಕೊಂಡು ಒಂದು ಚಿಕ್ಕ ಸ್ಟೇಜ್ ತರ ರೆಡಿ ಮಾಡಿರ್ತಾರೆ ಬಿಗ್ ಬಾಸ್. ಆ ಸ್ಟೇಜ್‌ನಲ್ಲಿ ಪ್ರತಿಯೊಬ್ರು ಬಟ್ಟೆ ಧರಿಸ್ಕೊಂಡು ರ್ಯಾಂಪ್ ವಾಕ್ ತರ ಮಾಡ್ಬೇಕಿರುತ್ತೆ. ಒಂದು ಚಿಕ್ಕ ಪ್ರೋಗ್ರಾಮ್ ತರ ರೆಡಿ ಮಾಡಿರ್ತಾರೆ. ಇನ್ನ ರ್ಯಾಪ್ ಸಾಂಗ್ ಬಗ್ಗೆ ಕೇಳ್ತಾರೆ. ನಮ್ಮ ಗಿಲ್ಲಿ ಅವರು ಯಾವ ಲೆವೆಲ್‌ಗೆ ರ್ಯಾಪ್ ಸಾಂಗ್ ಮಾಡಿದ್ದಾರೆ ಅಂದ್ರೆ, ಇಲ್ಲೇ ಇದ್ರೆ ಆನಂದ ಅಂತೆ, ಮನೆಗೆ ಹೋದ್ರೆ ಗೋವಿಂದ ಅಂತೆ. ಇಲ್ಲೇ ಇದ್ರೆ ಆನಂದ, ಮನೆಗೆ ಹೋದ್ರೆ ಗೋವಿಂದ. ಸೊ ಇದೇ ರೀತಿಯಾಗಿ ಇಡೀ ಸಾಂಗ್‌ನ ಬರ್ದಿರ್ತಾರೆ. ಮನೆಯಲ್ಲಿರೋ ಪ್ರತಿಯೊಬ್ರು ಕ್ಯಾರೆಕ್ಟರ್ ಬಗ್ಗೆನೂ ವಿಶ್ಲೇಷಣೆ ಮಾಡಿ ಈ ಸಾಂಗ್‌ನ ಬರ್ದಿರ್ತಾರೆ. ಇದಾದ ನಂತರ ಒಂದು ಚಿಕ್ಕ ಡಿನ್ನರ್ ಕೂಡ ರೆಡಿ ಮಾಡಿರ್ತಾರೆ ಬಿಗ್ ಬಾಸ್. ಎಲ್ರು ಕೂತ್ಕೊಂಡು ಖುಷಿಯಾಗಿ ಊಟ ಕೂಡ ಮಾಡ್ತಿರ್ತಾರೆ.
ಮಾಡ್ತಿರ್ತಾರೆ. ಇದು ನಿನ್ನೆ ಎಪಿಸೋಡ್ ಆಗುತ್ತೆ. ಬಟ್ ನಾನು ಮೊನ್ನೆ ಎಪಿಸೋಡಲ್ಲಿ ಒಂದನ್ನ ಅಬ್ಸರ್ವ್ ಮಾಡಿದ್ದನ್ನ ನಿಮಗೆ ಇವತ್ತು ಹೇಳ್ತೀನಿ. ಏನ್ ನಡೀತೆ ಅಂದ್ರೆ ನಮ್ಮ ರಕ್ಷಿತಾ ಅವರು ಮೊನ್ನೆ ಎಪಿಸೋಡಲ್ಲಿ ಎಂತ ಸ್ಟ್ರಾಟಜಿ ಯೂಸ್ ಮಾಡಿರ್ತಾರೆ ಗೊತ್ತಾ? ಅದನ್ನ ನಾನು ನಿಮಗೆ ಇವತ್ತು ಹೇಳ್ತೀನಿ. ಅವರಿಗೆ ಒಂದು ಟಾಸ್ಕ್ ಅಲ್ಲಿ 3 ಸತಿ ಬಾವುಟನ ಎತ್ಕೊಂಡು ಹೋಗಿರ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೆ ಮೊನ್ನೆ ಎಪಿಸೋಡ್‌ನಲ್ಲಿ. ಸೊ ಬಾವುಟನ ಅವರೇ ಜಾಸ್ತಿ ಎತ್ಕೊಂಡು ಹೋಗಿರೋದ್ರಿಂದ ಅವರೇ ಇಬ್ರನ್ನ ನಾಮಿನೇಟ್ ಮಾಡೋಕೆ ಮಾಡ್ಬೇಕಿರುತ್ತೆ. ಆ ಆಯ್ಕೆ ಮಾಡೋ ಟೈಮಲ್ಲಿ ಎಂತ ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ ಅಂದ್ರೆ ರಕ್ಷಿತ್ ಅವರು ಪ್ರತಿ ಒಂದು ನಾಮಿನೇಷನ್ನಲ್ಲೂ ಕಾವ್ಯ ಅವ್ರ ಹೆಸರನ್ನ ಎತ್ತಿರ್ತಾರೆ. ಯಾಕೆ ಗೊತ್ತಾ? ಇಬ್ರು ನಾಮಿನೇಟ್ ಮಾಡಿದಾಗ ಆಬ್ವಿಯಸ್ಲಿ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಖಂಡಿತವಾಗ್ಲೂ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಪ್ಕೊಳ್ಳಲ್ಲ. ಗಿಲ್ಲಿ ಅವರು ಕ್ಯಾಪ್ಟನ್ಸಿಯಲ್ಲಿ ಇಬ್ರಲ್ಲಿ ಒಬ್ರು ಯಾರು ಕರೆಕ್ಟ್ ಆದಾಗ ರೀಸನ್ಸ್ ಕೊಟ್ಟಿರ್ತಾರೆ, ಇಬ್ರಲ್ಲಿ ಒಬ್ರಿಗೆ ಯಾರು ಕರೆಕ್ಟ್ ಆದ ರೀಸನ್ಸ್ ಕೊಟ್ಟಿರ್ತಾರೆ ರಕ್ಷಿತ್ ಅವರು, ಅವ್ರನ್ನ ಗಿಲ್ಲಿ ಅವರು ಸೆಲೆಕ್ಟ್ ಮಾಡ್ಬೇಕಿರುತ್ತೆ ನಾಮಿನೇಷನ್ ಹೋಗ್ಬೇಕು ಅನ್ನೋದು. ಸೊ ರಕ್ಷಿತ್ ಅವ್ರು ಪ್ರತಿ ನಾಮಿನೇಷನ್ ಅಲ್ಲೂ ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅವ್ರ ತಲೆಯಲ್ಲಿ ನಾವೆಲ್ಲ ಅನ್ಕೊಂಡಿರ್ಬೋದು ಕಾವ್ಯ ಅವ್ರನ್ನ ಒಂದ್ಸತಿ ಆದ್ರೂ ನಾಮಿನೇಟ್ ಮಾಡ್ತಾನೆ ಗಿಲ್ಲಿ ಅನ್ನೋದನ್ನ. ಅದಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ರಕ್ಷಿತ್ ಅವರು ಪ್ರತಿಯೊಂದ್ ಸತಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಿದ್ರು ಅಂತ ಅನ್ಕೋಬಹುದು. ಬಟ್ ಆದ್ರೆ ಇಲ್ಲಿ ಆಗಿರೋ ವಿಷಯನೇ ಬೇರೆ. ಅವ್ರು ಎಂತ ಸ್ಟ್ರಾಟಜಿ ಯೂಸ್ ಮಾಡಿದಾರೆ ಅಂದ್ರೆ ಅವ್ರಿಗೆ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ಬೇಕಾ, ಅವಾಗ ಕಾವ್ಯ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡೋದು, ಇಬ್ರಿಗೂ ರೀಸನ್ಸ್ ಕೊಡೋದು, ಧ್ರುವಂತ್ ಅವ್ರಿಗೆ ಒಳ್ಳೆ ರೀಸನ್ಸ್ ಕೊಟ್ಬಿಡೋದು. ಆಬ್ವಿಯಸ್ಲಿ ಗಿಲ್ಲಿ ಅವರು ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇವಾಗ ರಾಶಿಕಾ ಮತ್ತೆ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡೋದು, ಅವರಿಬ್ರು ಮಧ್ಯ ವಾದ ಕೊಟ್ಟಾಗ ಆಬ್ವಿಯಸ್ಲಿ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡಲ್ಲ, ರಾಶಿಕಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಅವ್ರ ತಲೆಯಲ್ಲಿ ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ಬೇಕು, ಯಾರ್ಯಾರನ್ನ ನಾಮಿನೇಟ್ ಮಾಡ್ಬೇಕಂತ ಇರ್ತಾರೋ ಅವರ ಜೊತೆಗೆ ಕಾವ್ಯ ಅವ್ರನ್ನ ಹಾಕ್ತಿದ್ರು. ಎಂತ ಸ್ಟ್ರಾಟಜಿ ಅಲ್ವಾ? ಸೊ ರಕ್ಷಿತಾ ಏನ್ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಿನ್ನೆ ಎಪಿಸೋಡ್ ಹಾಗೂ ಮೊನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಮೊನ್ನೆ ಎಪಿಸೋಡ್ ನಲ್ಲಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮೊನ್ನೆ ಎಪಿಸೋಡ್ ನ ನಮ್ಮ ಬಿಬಿ ನ್ಯೂಸ್ ಚಾನೆಲ್ ಅಲ್ಲಿ ನೋಡಿ ಅಂತ ಹೇಳ್ತಾ, ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ.